ಟಾಕ್ಸಿಕ್ ಚಿತ್ರದ ಟ್ರೈಲರ್ ಇದೀಗ ತಾನೇ ರಿಲೀಸ್ ಆಗಿದೆ. 500 ಕೋಟಿ ಬಜೆಟ್ ನ ಈ ಒಂದು ಚಿತ್ರದ ಟ್ರೈಲರ್ ಹೇಗಿದೆ? ನಿಜವಾಗ್ಲೂ ಇದೊಂದು 500 ಕೋಟಿ ಚಿತ್ರಕ್ಕೆ ವರ್ತೇಬಲ್ಲ. ಮತ್ತೆ 4 ವರ್ಷ ಇದಕ್ಕೆ ಶೂಟಿಂಗ್ ನ ಮಾಡಿರುವಂತದ್ದು. ಈ ಒಂದು 4 ವರ್ಷ ಮತ್ತೆ 500 ಕೋಟಿ ಬಜೆಟ್ಗೆ ಈ ಒಂದು ಟ್ರೈಲರ್ ವರ್ತಿದೆಯಾ ಅಥವಾ ನಿಜವಾಗ್ಲೂ ಬರ್ನ್ ಆಗುತ್ತಾ? ಯಾರಿಗೆ? ನಮ್ಮ ಹೇಟರ್ಸ್ಗೆ. ಇದನ್ನೆಲ್ಲ ನೋಡೋಣ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕಡೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಚಿತ್ರದ ಟ್ರೈಲರ್ ಹೇಳ್ಬೇಕು ಅಂದ್ರೆ 4 ವರ್ಷ ಕಾದಿದ್ದಕ್ಕೆ 4 ನಿಮಿಷದ ಟ್ರೈಲರ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳೋದ್ನಾಗೆ 4 ವರ್ಷಕ್ಕೆ 4 ನಿಮಿಷ ಸಿಕ್ಕಾಬಟ್ಟೆ ವರ್ತೇಬಲ್, ಅದರಲ್ಲಿ ಬೇರೆ ಮಾತಿಲ್ಲ. ಎರಡನೇದಾಗಿ ಟ್ರೈಲರ್ ನೋಡಿದ ಆದ್ಮೇಲೆ ಏಟರ್ಸ್ಗೆ ಬರ್ನ್ ಆಗತ್ತಾ ಅಂದ್ರೆ ಅದು ಅವರವರ ಇಚ್ಛೆ. ಯಾಕಂದ್ರೆ ಈ ಒಂದು ಚಿತ್ರದಲ್ಲಿ 5 ನಾಯಕಿಯರು ಇರ್ತಾರೆ. ಸೊ ಈ ಒಂದು ರೀಸನ್ಗೋಸ್ಕರನಾದ್ರೂ ಏಟರ್ಸ್ಗೆ ಬರ್ನ್ ಆಗ್ಬೇಕು. ಯಾಕಂದ್ರೆ ಕನ್ನಡದ ಹೀರೋ ದೊಡ್ಡ ದೊಡ್ಡ ಮಟ್ಟದ ಸ್ಟಾರ್ ಹೀರೋಯಿನ್ಗಳ ಜೊತೆಗೆ ಇಷ್ಟು ದೊಡ್ಡ ಬಡ್ಜೆಟ್ ಮಟ್ಟದಲ್ಲಿ ಮಾಡ್ತಾ ಇರೋದು ಅಂದ್ರೆ ನಿಜವಾಗ್ಲೂ ಖಂಡಿತ ಎಲ್ಲಾದ್ರೂ ಒಂದ್ ಕಡೆ ಬರ್ನ್ ಆಗೇ ಆಗುತ್ತೆ. ಅದು ಟ್ರೈಲರ್ ವಿಷಯಕ್ಕೆ ಅಂತಾನೆ ಇರಲ್ಲ, ಬಟ್ ಟ್ರೈಲರ್ ಅನ್ನೋದು ಒಂದು ನೆಪ ಮಾತ್ರ. ಸೆಕೆಂಡರಿ ಟ್ರೈಲರ್ಗೆ ಬರೋಣ. ಹೇಗೆ ಇದೆ ಚಿತ್ರದ ಕಾನ್ಸೆಪ್ಟ್ ನ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಟ್ರೈಲರ್ 4 ನಿಮಿಷ ಆದ್ರೂ ಕೂಡ ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಯಾಕಂದ್ರೆ ಇದು 500 ಕೋಟಿಯ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಇದಕ್ಕೆ ವರ್ತೇಬಲ್ ಆಗಿನೇ ಈ ಒಂದು ಟ್ರೈಲರ್ ನ ಸಿಕ್ಕಾಬಟ್ಟೆ ರಿಚ್ ಆಗಿ ಮಾಡಿದ್ದಾರೆ. ಮತ್ತೆ ಯಾವ ಒಂದು ಹಾಲಿವುಡ್ಗೂ ಕಮ್ಮಿ ಇಲ್ಲ ಗುರು, ಆ ರೇಂಜ್ ಅಲ್ಲಿ ಈ ಒಂದು ಚಿತ್ರದ ಟ್ರೈಲರ್ ಮೂಡಿ ಬಂದಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಕನ್ನಡದಲ್ಲಿ ನಾನು ಇದುವರೆಗೆ ಈ ರೀತಿಯಾದಂತ ಒಂದು ಟ್ರೈಲರ್ನ ನೋಡಿರಲಿಲ್ಲ. ಯಾಕಂದ್ರೆ ಅಷ್ಟೊಂದು ಕ್ಲಾರಿಟಿ ಇದೆ ಗುರು. ಆ ಒಂದು ಫೇಸು ಡೀಟೇಲಿಂಗ್ ಆಗಿರ್ಬೋದು, ಆ ಕಾರ್ ಡೀಟೇಲಿಂಗ್ ಆಗಿರ್ಬೋದು, ಮತ್ತೆ ಆ ಬ್ಲಾಸ್ಟ್ ಸೀನ್ಗಳಾಗಿರ್ಬೋದು, ಎವ್ರಿಥಿಂಗು ಪ್ರತಿ ಒಂದು ಕೂಡ ಡೀಟೇಲಿಂಗ್ ಆಗಿದೆ ಗುರು. ನೀವೇನಾದ್ರೂ ನಿಮ್ಮ ಮನೆಯಲ್ಲಿ 4K ಅಥವಾ ಟಿವಿ ದೊಡ್ಡ ದೊಡ್ಡ ಟಿವಿಗಳು ಮತ್ತೆ ಹೈ ರೆಸಲ್ಯೂಷನ್ ಇದ್ರೆ ನೀವು ಹೈ ರೆಸಲ್ಯೂಷನ್ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ಡೀಟೇಲಿಂಗ್ ನ ಸಕ್ಕತ್ತಾಗಿ ಮಾಡಿದ್ದಾರೆ. ಏನಾದ್ರೂ ಐಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಅನ್ಸುತ್ತೆ. ಸ್ಟೋರಿ ವಿಷಯದಲ್ಲಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಬಟ್ ಇಲ್ಲಿ KGF 2 ತರನೇ KGF 2 ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಸೀನ್ ಬರುತ್ತೆ, ಅಮ್ಮ ಸೀನ್ ಸೆಂಟಿಮೆಂಟ್ ನ. ಬಟ್ ಇಲ್ಲೇ ಫಸ್ಟ್ ಅಲ್ಲೇ ಆ ಒಂದು ಸೆಂಟಿಮೆಂಟ್ ನ ತಗೊಬಂದಿದ್ದಾರೆ. ಬಟ್ BGM ಅದಕ್ಕೂ ಸ್ವಲ್ಪ ಸೆಟ್ ಆಗಿಲ್ಲ ಅಂತ ನನಗನ್ನಿಸ್ತು. ಯಾಕಂದ್ರೆ KGF 2 ಟ್ರೈಲರ್ ಅಲ್ಲಿ ಆ ಒಂದು ಟ್ರೈಲರ್ ನೋಡ್ತಿದ್ದಂಗೆ ನಮಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಯಾಕಂದ್ರೆ ಆ ಒಂದು BGM ಆ ಒಂದು ಎಮೋಷನ್ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ BGM ಅಷ್ಟರ ಮಟ್ಟಿಗೆ ಒಂದು ಸದ್ದನ್ನ ಮಾಡಲಿಲ್ಲ. ಬಟ್ ಮೇಕಿಂಗ್ ಮಾತ್ರ ಅದ್ದೂರಿಯಾಗಿ ಎಕ್ಸ್ಟ್ರಾ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಗುರು. ಇದಕ್ಕೋಸ್ಕರನಾದ್ರೂ ಬರ್ನ್ ಆಗುತ್ತೆ ಯಾರಿಗೆ? ಹೇಟರ್ಸ್ಗಳಿಗೆ. ಏನು ಈ ವಿಷಯದಲ್ಲಿ ಟ್ರೈಲರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಶ್ ಅವರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂದ್ರೆ ಈ ಪ್ರೆಸ್ ಮೀಟ್ ಆದ್ಮೇಲೆ ಹೇಳಿದ್ದಾರೆ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಬೇಕು. ಅಂದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಒಂದು ಕಾಲ ಏನಿದೆ ಅಂದ್ರೆ ಇವಾಗ ಈ ಜನರೇಷನ್ಗೆ ತಕ್ಕಂತೆ ಈ ಒಂದು ಸಿನಿಮಾ ನಿರ್ಮಾಣ ಆಗಿದೆ. ಮತ್ತೊಂದು ವಿಷಯವನ್ನ ಹೇಳಿದ್ದಾರೆ, ಇಲ್ಲಿ ಯಾರ್ಯಾರು ಅಂದ್ರೆ ಅಭಿನಯ ಮಾಡಿದ್ದಾರೆ ಅಂದ್ರೆ ಆ ಒಂದು ಕ್ಯಾರೆಕ್ಟರ್ಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಯಾರ್ಯಾರು ಇದರಲ್ಲಿ ನಟನೆ ಮಾಡಿರ್ತಾರೋ ಅವರೆಲ್ಲರೂ ಕೂಡ ಇವಾಗಲೇ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ, ಏನಾದರೂ ಈ ಸಿನಿಮಾ ರಿಲೀಸ್ ಆಗಿ ಚಿತ್ರನ ಎಲ್ಲ ಬಂದು ನೋಡಾದ್ಮೇಲೆ ನಿಮ್ಮ ಒಂದು ಪ್ರಾಸ್ಪೆಕ್ಟಿವೇ ಬೇರೆ ಆಗ್ಬಿಡುತ್ತೆ. ನಿಮಗೆ ಫ್ಯಾನ್ಸ್ ಇವಾಗ ಇರೋದಕ್ಕಿಂತ ಯೂಜ್ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಕ್ರಿಯೇಟ್ ಆಗ್ತಾರೆ. ನಿಮ್ಮ ಒಂದು ಲೆವೆಲ್ ಬೇರೆ ಥರನೇ ಆಗುತ್ತೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅಂದರೆ ಆ ಒಂದು ಪ್ರೆಸ್ ಮೀಟಲ್ಲಿ, ಅದೇ ಈ ಟ್ರೈಲರ್ ಲಾಂಚ್ ಈವೆಂಟಲ್ಲಿ ಯಶ್ ಅವರೇ ಸ್ವತಃವಾಗಿ ಹೇಳಿದ್ದಾರೆ. ಹಾಗಾದರೆ ಈ ಒಂದು ಟ್ರೈಲರ್ ನೋಡಿದ್ರೆ ನಮಗೆ ಆ ಮಾತು ನಿಜ ಅನಿಸ್ಬೋದು. ಯಾಕಂದರೆ ಆ ರೀತಿಯಲ್ಲಿ ಈ ಒಂದು ಟ್ರೈಲರು ಸಿಕ್ಕಾಬಟ್ಟೆ ರಿಚ್ ಆಗಿದೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಗುರು. ಬಟ್ ಕಾನ್ಸೆಪ್ಟ್ ನೋಡೋದಾದ್ರೆ ಕೆಲವೊಂದು ಸೀನ್ಗಳು ಇಲ್ಲಿ ಯಶ್ ಅವರು ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ನಡೆಸಿದ್ದಾರೆ ಅನ್ಸುತ್ತೆ. ಹೆವಿ ಬೋಲ್ಡ್ ಆಗಿದ್ದಾರೆ. ಯಾರು ಕೂಡ ಆ ಥರ ಒಂದು ಸೀನ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆ ಮಿಡಲ್ ಏರಿಯಾದಲ್ಲಿ ಇವರು ರುಕ್ಮಿಣಿ ವಸಂತ್ ಜೊತೆ ಒಂದು ಸೀನ್ ಬರುತ್ತೆ ಗುರು. ಆ ಸೀನ್ ನೋಡಿದ್ರೆ ನಾನು ಸೈಕ್ ಆಗ್ಬಿಟ್ಟೆ. ಏನು ಗೊತ್ತು, ಬೆತ್ತಲಾಗಿ ನಿಂತ್ಕೊಂಡಿರ್ತಾರೆ, ಆಲ್ಮೋಸ್ಟ್ ಅವ್ರ ಹತ್ರ ಏನಿರಲ್ಲ. ಸೊ ಆ ರೀತಿ ಒಂದು ಸೀನ್, ಬೋಲ್ಡ್ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ಡೆಪ್ತ್ ಇರುತ್ತೆ. ಮತ್ತೆ ಈ ಸ್ಟೋರಿ ಕಾನ್ಸೆಪ್ಟ್ 4 ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಏನಾದರೂ ಒಂದು ಮ್ಯಾಜಿಕಲ್ ಮೂಮೆಂಟ್ ಅಥವಾ ಏನಾದರೂ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಪ್ರತಿಯೊಂದು ಸೀನ್ಗಳಲ್ಲೂ ಎಮೋಷನ್ಗಳು ಅವ್ರು ಅರ್ಚಾಡೋದು ಕಿರ್ಚಾಡೋದು ನೋಡಿದ್ರೆ ಅಬ್ಬಾ ಏನ್ ಗುರು ಅನ್ಸ್ಬಿಡುತ್ತೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಒಂದು ಟ್ರೈಲರ್ ವರ್ತೇಬಲ್ ಗುರು. 500 ಕೋಟಿಗೂ ವರ್ತೇಬಲ್, ಜೊತೆಗೆ 4 ವರ್ಷ ವೇಟ್ ಮಾಡಿದಕ್ಕೂ ವರ್ತೇಬಲ್ ನನ್ನ ಪ್ರಕಾರ.
ಏಟರ್ಸ್ಗಳಿಗೆ ಏನು ಅನ್ಸುತ್ತೆ ನನಗೆ ಗೊತ್ತಿಲ್ಲ. ನೀವೇನಾದರೂ ಟ್ರೈಲರ್ನ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ಟ್ರೈಲರ್ನ ನೋಡ್ಕೊಬಿಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಪ್ಪ. ಹಾಗೆ ನನ್ನಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ.